ಹರೇ ಕೃಷ್ಣ. ನಮ್ ರಾಧೆ ಫುಡ್ಸ್ ಅಲ್ಲಿ ಸಿಗೋ ಮ್ಯಾಂಗೋ ಪಿಕಲ್ ಏನಕ್ಕೆ ಅಷ್ಟೊಂದು ಸ್ಪೆಷಲ್ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮಾವಿನಕಾಯಿ ಸೀಸನ್ ಅಲ್ಲಿ ನಮಗ್ ಬೇಕಾಗಿರೋ ಮಾವಿನಕಾಯಿನ 4-5 ಕಡೆ ಬೈ ಮಾಡ್ತೀವಿ. ಅವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ನಮ್ಗೆ ಹೆಚ್ಚು ಮಾವಿನಕಾಯಿ ಸಿಗೋದು ಇವ್ರ ಹತ್ರನೇ. ಇಲ್ಲಿ ನಾವು ಸುಮಾರು 5 ವರ್ಷದಿಂದ ಇವ್ರ ಹತ್ರ ಮಾವಿನಕಾಯಿನ ತಗೊಂತಾ ಇದೀವಿ. ಇಲ್ಲಿರೋ ಮರಗಳೆಲ್ಲ ತುಂಬಾ ಹಳೆ ಮರಗಳು. ಒಂದೊಂದು ಮರದಲ್ಲಿ 500ರಿಂದ 1000 kg ವರೆಗೂ ಹಣ್ಣುಗಳು ಕೊಡುತ್ತೆ. ಇಳುವರಿ ಜಾಸ್ತಿ ಬರೋದಕ್ಕೆ ಇಲ್ಲಿ ಯಾವುದೇ ರೀತಿ ಗೊಬ್ಬರ ಅಥವಾ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ. ಇಲ್ಲಿರೋ ಮರಗಳೆಲ್ಲ ತೋಟದ ಬದಿ, ಕೆನಲ್ ಸೈಡ್ ನ್ಯಾಚುರಲ್ ಆಗಿ ಬೆಳೆದಿರೋ ಮರಗಳು. ಇಲ್ಲಿ 5 ವರ್ಷದಿಂದ ರಾಧೆ ಫುಡ್ಸಿಗಂತಾನೆ ಸೆಲೆಕ್ಟೆಡ್ ಮರಗಳಿದಾವೆ. ಆದ್ರೂ ಪ್ರತಿ ವರ್ಷ ಸ್ಪಾಟ್ಗೆ ವಿಸಿಟ್ ಮಾಡಿ ಮರದಿಂದ ಕಾಯಿನ ಇಳಿಸಿ ಕಟ್ ಮಾಡಿ ನೋಡ್ತೀವಿ. ನಾವು ಪಿಕ್ಕಲ್ಗೆ ಯೂಸ್ ಮಾಡೋ ಮಾವಿನಕಾಯಿಗಳೆಲ್ಲ ಪಕ್ಕ ಚಟ್ನಿ ಕಾಯಿಗಳೇ. ಮಾವಿನಕಾಯಿಲಿ 2 ವೆರೈಟಿ ಬರುತ್ತೆ. ಒಂದು ಕಂಡಕಾಯಿ, ಇನ್ನೊಂದು ಜಿಬ್ರಕಾಯಿ ಅಂತ. ಕಂಡಕಾಯಿ ಪಿಕ್ಕಲ್ಗೆ ಬರಲ್ಲ. ನಾವು ಸೆಲೆಕ್ಟ್ ಮಾಡೋದು ಜಿಬ್ರಕಾಯಿನೇ. ಈ ಕಾಯಿಗಳು ವರ್ಷ ಪೂರ್ತಿ ಪಿಕ್ಕಲ್ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಜಿಬ್ರ ಅಷ್ಟೇ ಇದ್ರೆ ಸಾಲದು. ಮಾವಿನಕಾಯಿ ಚೆನ್ನಾಗಿ ಬಲ್ತಿರ್ಬೇಕು, ಹುಳಿನೂ ಜಾಸ್ತಿ ಇರಬೇಕು. ಹಾಗೆ ಮಾವಿನಕಾಯಿ ಔಟರ್ ಸರ್ಫೇಸ್ ಗ್ರೀನ್ ಲೇಯರ್ ಇರುತ್ತಲ್ವಾ, ಅದು ಥಿಕ್ ಆಗಿರ್ಬೇಕು. ಇಷ್ಟೆಲ್ಲ ಕ್ವಾಲಿಟಿ ಟೆಸ್ಟ್ ಆದ್ಮೇಲೆ ನಮ್ಮ ರಾಧೆ ಫುಡ್ಸ್ ಅಲ್ಲಿ ಮ್ಯಾಂಗೋ ಪಿಕ್ಕಲ್ ರೆಡಿ ಆಗೋದು. ಇನ್ನ ತಡ ಮಾಡಬೇಡಿ. ಈ ವರ್ಷ ಮ್ಯಾಂಗೋ ಪಿಕ್ಕಲ್ ಸ್ಟಾಕ್ ತುಂಬಾ ಲಿಮಿಟೆಡ್ ಇದೆ. ಡಿಸ್ಪ್ಲೇ ಆಗ್ತಿರುವ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿ. ರುಚಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ರಾಧೆ ರಾಧೆ.